ಸ್ನೇಹಿತರೆ, ನಾವು ಕೊಡೈಕೆನಾಲಿಂದ ಫಸ್ಟ್ ಹೊರಟಿದ್ದು ಈ ಚರ್ಚು. ಇದು ಬಂದು ತುಂಬ ಹಳೆಯ ಚರ್ಚು, 4th ಜನರೇಷನ್ ಚರ್ಚ್ ಅಂತಲೇ ಕರೀತಾರೆ ಇದನ್ನು. 1863ರಲ್ಲಿ ಈ ಚರ್ಚ್ನ ನಿರ್ಮಿಸಿದ್ದು. ತುಂಬ ಹಳೆಯ ಚರ್ಚು. ಮತ್ತು ಇಲ್ಲಿ ವರ್ಷದ ಆಗಸ್ಟ್ ಮತ್ತು 15ನೇ ತಾರೀಕು ಇಲ್ಲಿ ಫೆಸ್ಟಿವಲ್ ಮಾಡ್ತಾರೆ. ಎಲ್ಲ ವರ್ಗದ ಜನರು ಬಂದು ಇಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು, ಆಚರಣೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಂತೆ ಫೆಸ್ಟಿವಲ್ ಮಾಡಿದಾಗ. ಮತ್ತು ಇದಿರುವಂಥ ಲೊಕೇಶನ್ನು ಮತ್ತು ಇರುವಂಥ ಜಾಗ ತುಂಬ ಅದ್ಭುತವಾಗಿದೆ. ಬನ್ನಿ ಈಗ ಹೋಗೋಣ. ಫಸ್ಟ್ ಟೈಮು ಒಂದು ಚರ್ಚ್ ಒಳಗಡೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ನಮ್ಮ ದೇವಸ್ಥಾನಗಳಿಗೆ ಹೇಗೆ ಕ್ಯಾಮ್ರಾ ಒಳಗಡೆ ಅಲೋ ಇಲ್ವೋ ಅದೇ ಥರ ಇಲ್ಲೂ ಚರ್ಚ್ಗೆ ಸಹ ಕ್ಯಾಮ್ರಾ ಅಲೋ ಇರಲಿಲ್ಲ. ಆದರೂ ನಾನು ಒಳಗಡೆ ಅಲ್ಲಿ ಗಂಟೆ ಬಿಟ್ಟರು. ಕೊಡೈಕೆನಾಲಿಂದ ಪ್ಯಾಕೇಜ್ ಟ್ರಿಪ್ಪಲ್ಲಿ ನೀವು ಹೊರಟ್ರೆ ಫಸ್ಟ್ ಪ್ಲೇಸು ಈ ಚರ್ಚ್ಗೆ ಕರ್ಕೊಂಡು ಹೋಗೋದು ನಿಮ್ಮನ್ನು. ಫ್ಲಾಗು ಹಾಂ ಹಾಂ. ಫೆಸ್ಟಿವಲ್ ಟೈಮ್ ಫೆಸ್ಟಿವಲ್ ಟೈಮ್ ನಾವು ಈ ಪ್ಲೇಸ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಅಲ್ಲಿಂದ ಹೊರಟು. ಆ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಮಧ್ಯ ಫಾರೆಸ್ಟ್ ಸಿಗುತ್ತೆ. ಅದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ನೆಕ್ಸ್ಟ್ ಟೈಮ್ ನಿಮ್ಗೊಂದು ಫಾರೆಸ್ಟ್ ವೀಡಿಯೋನೇ ಹಾಕ್ತೀನಿ, ಜರ್ನಿ ವೀಡಿಯೋನ, ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕ್ಲೈಮೇಟು ಅರ್ಧ ಗಂಟೆಗೆ ಒಂದ್ಸತಿ ಚೇಂಜ್ ಆಗ್ತಾ ಇರುತ್ತೆ. ಫಾಗ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಯಾವುದು ಏನು ಅನ್ನೋದೆಲ್ಲ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ನೋಡೋಣ ಹೇಗಿದೆ ಆ ಪ್ಲೇಸು ಅನ್ನೋದು. ಇದೇ ನಮ್ಮ ನೆಕ್ಸ್ಟು ಪ್ಲೇಸು. ಇದೇ ಮೋಯರ್ ಪಾಯಿಂಟ್ ಅಂತ. ಮೋಯರ್ ಅಂದರೆ ಏನು, ಯಾಕೆ ಮೋಯರ್ ಅಂತ ಇಟ್ಟವ್ರೆ ಅನ್ನೋದನ್ನ ಹೇಳ್ತೀನಿ. ಇದೊಂದು ವ್ಯೂ ಪಾಯಿಂಟು. ಬನ್ನಿ ಹೋಗೋಣ. ಎಷ್ಟು? 50. ಸ್ನೇಹಿತರೆ, ಈ ಪ್ಲೇಸ್ಗೆ ಒಬ್ಬರಿಗೆ 10 ರೂಪಾಯಿ ಟಿಕೆಟು. ಆದರೆ ನಾವು ಕ್ಯಾಮ್ರಾಗೆ ಟಿಕೆಟ್ ತೊಗೊಂಡಿರಲಿಲ್ಲ. ಅವ್ರು ಹೇಳಿದ್ರು ಕ್ಯಾಮ್ರಾಗೆ ಟಿಕೆಟ್ ತೊಗೋಬೇಕು ಅಂತ. ನಿಮ್ಮ ಹತ್ರ ಗೋಪ್ರೋ ಇತ್ತು ಅಂತಂದರೆ 50 ರೂಪೀಸ್ ಕೊಟ್ಟು ಟಿಕೆಟ್ ತೊಗೋಬೇಕಾಗುತ್ತೆ. ಮತ್ತು ನೀವು ಬೇರೆ DLRs ದೊಡ್ಡ ಕ್ಯಾಮ್ರಾ ಇತ್ತು ಅಂದರೆ ಬೇರೆ ಚಾರ್ಜಸ್ ಆಗುತ್ತೆ. ಮತ್ತು ನೀವೇನು 50 ರೂಪಾಯಿ ಟಿಕೆಟ್ ತೊಗೊಂಡಿರ್ತೀರಾ ಕ್ಯಾಮ್ರಾಗೆ ಅಂತ, ಅದು 3 ಪ್ಲೇಸಲ್ಲಿ ಇದೇ ಟಿಕೆಟ್ ಆಗುತ್ತೆ ಅಂತ ಹೇಳಿದ್ರು. ಅದೊಂದು ಈ ಗೌರ್ಮೆಂಟ್ ಮಾಡಿರೋವಂಥ ರೂಲ್ಸು, ಅದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಟಿಕೆಟು 3 ಪ್ಲೇಸಲ್ಲೂ ಅಪ್ಲೈ ಮಾಡ್ತಾರೆ. ಅದೊಂದು ಒಳ್ಳೆ ವಿಷಯನೇ. ಈ ಪ್ಲೇಸ್ಗೆ ಬರೋಕ್ಕೆ ರೋಡ್ ಏನಿದೆ, ಈ ಮೇಯ್ನ್ ರೋಡು, ಆ ರೋಡನ್ನ ಮಾಡಿದ್ದು ಸರ್ ಥಾಮಸ್ ಮೊಯರಿನ್ ಅಂತ ಅವರ ಹೆಸರು. ಅವರ ನೆನಪಿಗಾಗಿ ಈ ಒಂದು ಜಾಗಕ್ಕೆ ಮೊಯರ್ ಪಾಯಿಂಟ್ ಅಂತ ಹೆಸರಿಟ್ಟಿರೋದು. ಹಾಗಾಗಿ ಇದೊಂದು ವ್ಯೂ ಪಾಯಿಂಟ್ ಇದು. ಬರೀ ನೋಡೋಣ ಹೇಗಿದೆ ಅಂತ. ಇಷ್ಟ ಆದರೆ ಈ ಜಾಗ, ಈ ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ಸ್ವರ್ಗ ಎಲ್ಲಿದೆ ಅಂತಿದ್ರಲ್ಲ, ನೋಡಿ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೇನೆ.